ಇಲ್ಲಿ ನೋಡಿ ಈಗ ಅಡ್ಮಿಷನ್ KE ವೆಬ್ಸೈಟ್ ವಿಸಿಟ್ ಮಾಡಿ, ಅಲ್ಲಿ ಅಡ್ಮಿಷನ್ ಬಟನ್ ಕ್ಲಿಕ್ ಮಾಡಿ, ಕ್ಯಾಂಡಿಡೇಟ್ ಆ್ಯಕ್ಟಿವಿಟಿ ಅಲ್ಲಿ ಕ್ಲಿಕ್ ಮಾಡಿ. ನೀವು ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿದರೆ ಅಲ್ಲಿ ಒಂದು ಹೊಸ ಲಿಂಕ್ಸ್ ಏನು ಆನ್ಲೈನ್ ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕ್ ಅಂತ ಅಲ್ಲಿ ಕ್ಲಿಕ್ ಮಾಡಿ. ದೆನ್ ಇನ್ನೊಂದು ಇಂಟರ್ಫೇಸ್ ಓಪನ್ ಆಗ್ತದೆ. ದೆನ್ ನೆಕ್ಸ್ಟ್ ನೀವು ನಿಮ್ಮ ಎಲ್ಲ ಡೀಟೇಲ್ಸ್ ಹಾಕಿ ಲಾಗಿನ್ ಮಾಡಿ. ಪಾಸ್ವರ್ಡ್, ಅಪ್ಲಿಕೇಶನ್ ನಂಬರ್ ಮತ್ತು ಖರ್ಚು ಸರಿಯಾಗಿ ಹಾಕಿ. ಯಾಕಂದರೆ ಕೆಲವೊಂದ್ಸಲ ಕ್ಯಾಪ್ಚಾ ಸರಿಯಾಗಿ ಬರ್ತಿರಲ್ಲ, ನೀವು ಬೇಕಾದ್ರೆ ರಿಫ್ರೆಶ್ ಹೊಡೆದು ಇನ್ನೊಂದು ಸರ್ತಿ ಕ್ಯಾಪ್ಚಾ ತಗೋಬೋದು. ಕ್ಯಾಪ್ಚಾ ಎಂಟರ್ ಮಾಡಿ ಲಾಗಿನ್ ಮಾಡಿ. OTP ಬರುತ್ತೆ. OTP ಗಿಂತ OTP ಬತ್ತು. OTP ತೊಗೊಂಡು OTPಯನ್ನು ವೆರಿಫೈ ಮಾಡ್ಕೊರಿ. ದೆನ್ ನೆಕ್ಸ್ಟ್ ಸ್ವಲ್ಪ ಪ್ರೋಸೆಸ್ ತೊಗೊಳತ್ತಿದೆ ಇದು. ವೆರಿಫೈ OTP ಆಯಿತು. ನೆಕ್ಸ್ಟ್ ಇಲ್ಲಿ ಎಲ್ಲ ನಿಮ್ಮ ಏನೇನು ನೀವು KEದವ್ರಿಗೆ ಏನೇನು ಸಬ್ಮಿಟ್ ಮಾಡಿದರೆ ಎಲ್ಲ ಡೀಟೇಲ್ಸ್ ಇಲ್ಲಿ ಬಂದಿರ್ತದೆ. ಅಲ್ಲಿಂದ ಯಾವುದು ಡೀಟೇಲ್ಸ್ ನೀವು ಎಡಿಟ್ ಮಾಡ್ಕೋಬೇಕು ಅಲ್ಲಿ ಹೋಗಿ ಎಡಿಟ್ ಮಾಡ್ಕೋಬೋದು. ನಾನು ಈಗ ರಿಸರ್ವೇಷನ್ ಕ್ಲೇಮ್ ಮಾಡಿದ್ದೆ, ಅದು ಒಂದೊಂದು ಈಗ ABC ಅಂತ ಡಿವೈಡ್ ಮಾಡಿದ್ದಾರೆ. ಅದಕ್ಕಾಗಿ ನಾನು ಅದು ಚೇಂಜ್ ಮಾಡಬೇಕಂದ್ರೆ ಅಲ್ಲಿ ನಾವು ಹೊಸ ಕ್ಯಾಟಗರಿ ಸರ್ಟಿಫಿಕೇಟ್ ಮ್ಯಾಗೆ ಹೊಸ ID ನಂಬರ್ ಇರ್ತದೆ, ಅದನ್ನು ಇಲ್ಲಿ ಎಡಿಟ್ ಮಾಡಿದೆ, ಮುಗೀತು.